ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಪ್ರತಿಭಟನೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ನಾವು ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡದಾಗಲಿದ್ದನು ವಾಲ್ಮೀಕಿ ಸಮಾಜವನ್ನು ತುಳಿಯುವಂಥ ಕೆಲಸ, ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ನೋಡಿದ್ರಿ ಕೆ ಎನ್ ರಾಜಣ್ಣವರು ಒಂದು ಸತ್ಯವಾದ ವಿಚಾರ ಹೇಳ್ತಾರೆ. ಆ ಸತ್ಯವಾದ ವಿಚಾರ ಹೇಳೋಕ್ಕೋಸ್ಕರನೇ ಇವತ್ತು ಅವ್ರು ವಜಾ ಮಾಡೋಂಥ ಕೆಲಸ ಮಾಡ್ತಾರೆ. ಅದೇ ಬೇರೆ ಸಮುದಾಯದವರು ವಜಾ ಮಾಡ್ತಿದ್ರ. ಹಿಂದೆ ನಾಗೇಂದ್ರ ಅವ್ರನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಕೂಡ ಅವ್ರನ್ನ ರಾಜೀನಾಮೆ ಪಡೆಯುವಂಥ ಕೆಲಸ ಮಾಡಿದರು. ಆದರೆ ಅದು ಆಂಧ್ರ ಮತ್ತು ತೆಲಂಗಾಣ ಚುನಾವಣೆ ಕೂಡ ಇವತ್ತು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಕುಮ್ಮಕ್ಕಿನಿಂದ ಆಗಿರ್ತಕ್ಕಂಥದ್ದು ಅದು ಹಗರಣದ ರುವಾರಿಗಳು ಯಾರಂದ್ರೆ ಅವರಿಬ್ಬರು. ಅದೇ ರೀತಿ RCB ಕಾಳು ತುಳಿತದಿಂದ ದಕ್ಷ ಪ್ರಾಮಾಣಿಕ ಅಧಿಕಾರಿ ನಮ್ಮ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಮಾಡಿ ಇವಾಗ ಅವ್ರನ್ನ ಜೈಲು ಕಾಯುವಂಥ ಜೈಲಾಗ ಹಾಕೋದು ಬೇರೆ ಅಲ್ಲ, ಅದು ಕಾಯುವಂಥ ಪರಿಸ್ಥಿತಿ ಬೇರೆ, ಹೊರಗಡೆ ಜೈಲು ಕಾಯುವಂಥ ಪರಿಸ್ಥಿತಿ ಒಂದು ಬಂದಿಖಾನೆ ಒಂದು ಲೇಖ ಅಧಿಕಾರ ನೇಮಕ ಮಾಡಿದ್ದಾರೆ. ನಿನ್ನೆ ಕೊಪ್ಪಳದಲ್ಲಿ ಗವಿ ಸಿದ್ದಪ್ಪನ ಮೊನ್ನೆ ಮರ್ಡರ್ ಆಯಿತು, ಅದು ಕೂಡ ವಾಲ್ಮೀಕಿ ಸಮಾಜದ ಹುಡುಗ. ಈ ರೀತಿ ಹೇಳಿಕೆಂತ ಹೋದರೆ ವಾಲ್ಮೀಕಿ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ತದೆ. ಅದ್ರ ಜೊತೆಗೆ SCP TSP ಹಣವನ್ನು ಇವತ್ತು ರಾಜ್ಯ ಸರ್ಕಾರ ನುಂಗಿ ಗ್ಯಾರಂಟಿಗಳಿಗೆ ಕೊಟ್ಟು ಇವತ್ತು ದಲಿತರನ್ನು ತುಳಿಯುವಂಥ ಕೆಲಸ ಮಾಡ್ತಾರೆ. ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ. ಇವತ್ತು ಅಧಿಕಾರಿಗಳೆಲ್ಲ ಬರೀ ಟ್ರಾನ್ಸ್ಫರ್ಗಳು ಮತ್ತು ಈ ಒಂದು ದಂಧೆಯಲ್ಲಿ ತೊಡಗಿಬಿಟ್ಟಿದ್ದಾರೆ. ಆಗಿರ್ತಕ್ಕಂಥ ಅನ್ಯಾಯವನ್ನು ನೀವು ಪ್ರತಿಭಟಿಸಿ ನೀವು ರಾಜೀನಾಮೆಯನ್ನು ಕೊಡಬೇಕಂತಂದೇಳಿ ನಾವು ಒತ್ತಾಯ ಮಾಡ್ತೀನಿ. ಮತ್ತು ಸಿದ್ದರಾಮಯ್ಯವರ ಜೊತೆಗೆ ನೀವೆಲ್ಲ ಮಾತಾಡಿ, ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿ, ನೀವು 15 ಜನ ಶಾಸಕರು ಒಗ್ಗಟ್ಟಾಗಿ ಸಮಾಜದ ಒಂದು ಹೆಸರಿಕೆ ನೀವು ಗೆದ್ದಿರಿ. ಅಂಬೇಡ್ಕರ್ ಅವರ ಮೀಸಲಾತಿ ST ರಿಸರ್ವೇಷನ್ ನೀವು ಗೆದ್ದಿರಿ. ಹಾಗಾಗಿ ನೀವು 15 ಜನ ಶಾಸಕರು ಒಗ್ಗಟ್ಟಾಗಿ ರಾಜಣ್ಣ ಮತ್ತು ನಾಗೇಂದ್ರ ಪರ ನೀವು ನಿಂತು ಸರ್ಕಾರದ ವಿರುದ್ಧ ನೀವು ಹೋರಾಟ ಮಾಡಬೇಕು ಅಂತಂದೇಳಿ ನಾನು ಸತೀಶ್ ಜಾರಕಿಹೊಳಿ ಮತ್ತು ಉಳಿಕಿರ್ತಕ್ಕಂಥ ಎಲ್ಲ ಶಾಸಕರು ನಾನು ಮನವಿ ಮಾಡ್ತೀನಿ. ಈಗ ಹಿಂದೂ ಪರವಾಗಿ ನಾವು ನಿಲ್ತೀವಿ ಅಂತ ಹೇಳ್ತಾ ಬಂದಿದ್ರು, ಬರೀ ಮಾತುಕಷ್ಟೇ ಹೇಳ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರಂಗಿದ್ರೆ? ಇಲ್ಲ, ನಾನು ಹೇಳ್ತಿರಲ್ಲ, ಹಿಂದೆ ನಾಯಕರು ಸಿದ್ದರಾಮಯ್ಯ ಅವರು ಏನಾದರೂ ಬಂದು ಮುಖ್ಯಮಂತ್ರಿ ಆದರೆ ದಲಿತರು ಜೀರ್ಣೋದ್ಧಾರ ಮಾಡ್ತಾರೆ ಅಂತಂದರೆ ಸಾಕಷ್ಟು ಜನ ದಲಿತರಿದ್ದು. ಇವತ್ತು ಅವ್ರು ಮಾಡ್ತಿರೋದು ಏನಾಗಿದೆ, ಬರೀ ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥ ಕೆಲಸ ಮಾಡಿ ಇವತ್ತು ದಲಿತರನ್ನು ತುಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.